ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇವತ್ತು ನಾನು ಶಿವನ ಟೆಂಪಲ್ಗೆ ಬರ್ತಿದ್ದೀವಿ. ಅದೆಲ್ಲಿರೋದು ಅಂದರೆ ತಮಿಳ್ನಾಡು ಅಲ್ಲಿರುವ ಹೊಸೂರು. ಅದೆಲ್ಲಿರೋದು ಅಂದರೆ ತಮಿಳ್ನಾಡು ಅಲ್ಲಿರುವ ಹೊಸೂರಿನಲ್ಲಿ ಇರೋದು. ಇದ್ಯಾವುದೋ ಹಳ್ಳಿ ಒಳಗಡೆ ಇರೋದು, ದೂರ ಹೋಗ್ಬೇಕು. ಇಲ್ಲಿ ಫುಲ್ಲು ಗ್ರೀನರಿ ಇರುತ್ತೆ. ಇಲ್ಲಿ ಕೋಕೋನಟ್ ಮರ, ಎಷ್ಟೊಂದು ಥರ ಮರಗಳಿರ್ತವೆ. ಇಲ್ಲಿ ರೋಸ್ ಗಿಡ ಮತ್ತೆ ಶಾಮಂತಿಗೆ ಗಿಡ ಇರುತ್ತೆ. ಮತ್ತೆ ಇದು ಹಳ್ಳಿ ಅಲ್ಲ, ಏನೇನೋ ಗಿಡಗಳು ಹಾಕಿರ್ತಾರೆ. ನಾವು ರೀಚ್ ಆಗಿದ್ದೀವಿ, ಮತ್ತೆ ಕಾರ್ ಪಾರ್ಕಿಂಗ್ ಮಾಡ್ಬಿಟ್ಟು ಬಂದಿದ್ದೀವಿ. ಇಲ್ಲಿ ಕಾರ್ ಒಳಗಡೆ ಹೋಗಕ್ ಆಗಲ್ಲ, ಯಾಕಂದ್ರೆ ಇಲ್ಲಿ ಚಿಕ್ಕ ರೋಡ್ ಅಲ್ಲ, ಅದಕ್ಕೇನೆ ನಾವು ಕಾರ್ ಒಳಗಡೆ ಹೋಗಕ್ ಆಗಲ್ಲ. ಇದು ಸ್ಕೂಟರ್, ಬೈಕ್, ಆಟೋಗಳು ಆ ಥರ ಮಾತ್ರ ಹೋಗಕ್ಕಾಗುತ್ತೆ. ಇಲ್ಲಿ ಎಷ್ಟೊಂದ್ ಥರ ಅಂಗಡಿಗಳಿರ್ತವೆ. ಮತ್ತೆ ಗಿಣಿ ಶಾಸ್ತ್ರ ಹೇಳೋರು, ಚಿಕ್ಕವ್ರು ಬೇಕಾಗಿರೋ ಅಂಗಡಿಗಳು, ಟಾಯ್ಸ್ ಅಂಗಡಿಗಳು, ಆಟ ಸಾಮಾನ್ ಅಂಗಡಿಗಳು, ಎಲ್ಲ ತರ ಅಂಗಡಿಗಳು ಇರ್ತವೆ. ನೋಡಿ, ಇಲ್ಲಿ ನದಿ ಕಾಣಿಸ್ತಿದ್ಯಲ್ಲ, ಇದ್ರ ಮೇಲೇನೆ ಶಿವನ ಟೆಂಪಲ್ ಕಟ್ಟಿರೋದು. ಈ ನದಿ ಮೇಲೆ ನಿಧಾನವಾಗಿ ನಡ್ಕೊಂಡು ಹೋಗ್ಬೇಕು, ಯಾಕಂದ್ರೆ ಇಲ್ಲಿ ನೀರು ಹರಿತಿರುತ್ತೆ. ಫುಲ್ಲು ಜಾರ್ಕೆ ಇರುತ್ತೆ, ಮತ್ತೆ ಬೀಳ್ತೀವಿ, ಅದಕ್ಕೇನೆ ನಿಧಾನಕ್ಕೆ ಹೋಗ್ಬೇಕು. ಇಲ್ಲಿ ಚಿಕ್ಕದಾಗೆ ಗುಡಿ ಕಾಣ್ತಿದ್ಯಲ್ಲ, ಇದೇ ಶಿವನ ಟೆಂಪಲ್. ಸುತ್ತ ನದಿ ಇದೆ, ಮಧ್ಯದಲ್ಲಿ ಮಾತ್ರ ಚಿಕ್ಕ ಶಿವಲಿಂಗನ ಗುಡಿ ಇದೆ. ನೋಡಿ, ಇಲ್ಲಿ ಕಾಣಿಸ್ತಿದ್ಯಲ್ಲ, ಇದೇ ನಮ್ಮ ಶಿವಪ್ಪ. ಎಲ್ಲರೂ ದರ್ಶನ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ಶಿವಪ್ಪ ಹತ್ರ ನದಿ ಮೇಲೆ ನಡ್ಕೊಂಡು ಹೋಗ್ತಿದ್ದೀನಿ. ನಾವು ಹೋಗಿದ್ದು ಶಿವರಾತ್ರಿ ಫೆಸ್ಟಿವಲ್ ದಿನ, ಅದಕ್ಕೆ ತುಂಬಾ ಜನಗಳು ಇದ್ದಾರೆ. ನೋಡಿ, ಇಲ್ಲಿ ಶಿವಪ್ಪನ ಪಕ್ಕದಲ್ಲೇ ಎಷ್ಟು ಚೆನ್ನಾಗಿ ಫಾಲ್ಸ್ ಹರಿತಿದೆ. ಇಲ್ಲಿ ತುಂಬಾ ಜಾರ್ಕೆ ಇದೆ, ಅದಕ್ಕೆ ನಿಧಾನಕ್ಕೆ ಹುಷಾರಾಗಿ ನಡ್ಕೊಂಡು ಹೋಗ್ಬೇಕು. ಆ ಕಡೆಯಿಂದ ಈ ಕಡೆಗೆ ಎಷ್ಟು ಜನ ನಡ್ಕೊಂಡು ಬರ್ತವ್ರೆ ನೋಡಿ. ಈ ನದಿ ನೀರೆಲ್ಲ ಏನೋ ಒಂಥರ ಕಲರ್ ಇದೆ, ಮತ್ತೆ ಏನೋ ಒಂಥರ ಇದೆ. ಬನ್ನಿ, ಇವಾಗ ಸ್ವಾಮೀಜಿಗಳು ವಿಭೂತಿ ಇಡ್ತಿದ್ದಾರೆ, ಅದಕ್ಕೇನೆ ನಾನು ಇಕ್ಕಿಸ್ಕೊಳಕ್ಕೆ ಹೋಗ್ತಿದ್ದೀನಿ. ನೋಡಿ, ಇವಾಗ ಆ ಜನದಲ್ಲಿ ನಾನು ಜಾಗ ಮಾಡ್ಕೊಂಡು ಹೋದೆ. ಈಗ ಸ್ವಾಮಿಗಳು ನನಗೆ ಹೆಂಗೆ ವಿಭೂತಿ ಇಡ್ತಾರೆ ಅಂತ ನೋಡ್ರಿ. ದೇವರಾಜ ಸೇವ್ಯಮಾನ ಪಾವನಾಗ್ರಿ ಪಂಕಜಂ ವ್ಯಾಳಯಜ್ಞ ಸೂತ್ರವೆಂದು ಶೇಖರಂ ಕೃಪಾಕರಂ ನಾರದಾದಿಯೋಗ್ರಿ ಬಿಂದು ವಂಬಿತಂ ದಿಗಂಬರಂ ಕಾಶಿಕಾಪುರಾದಿನಾಥ ಕಾಲಭೈರವಂ ಭಜೆ. ಈಗ ವಿಭೂತಿ ಇಕ್ಸ್ಕೊಂಡು ಮಂಗಳಾರತಿ ತಗೊಂಡು ಶಿವಪ್ಪನ ದರ್ಶನ ಮಾಡ್ಕೊಂಡು ಇವಾಗ ನದಿನ ನೋಡೋಣ ಬನ್ನಿ. ನೋಡಿ, ಫೋಟೋ ಶೂಟ್ಸು, ವಿಡಿಯೋ ಶೂಟ್ಸ್ ಎಲ್ಲ ನಡೀತಿದೆ. ಈಗ ಹಬ್ಬ ಅಂದ್ಬಿಟ್ಟು ಹಸುನು ಬಂದೈತೆ ದೇವ್ರ ದರ್ಶನ ಮಾಡ್ಕೊಳಕ್ಕೆ. ನೋಡಿ, ಇವಾಗ ನಾನು ನದಿ ನೀರ್ ಹತ್ರ ಕುತ್ಕೊಂಡ್ಬಿಟ್ಟು ನಾನು ನೋಡ್ತಿದ್ದೀನಿ, ಮತ್ತೆ ನೀವು ನೋಡಿ ಬನ್ನಿ. ಶಿವಪ್ಪ ಮತ್ತೆ ನಂದಿ ಇಬ್ರು ಒಟ್ಟಿಗೆ ಕಾಣಿಸ್ತವ್ರೆ. ಎಲ್ಲರೂ ದರ್ಶನ ಮಾಡ್ಕೊಳ್ಳಿ. ನಮಗೂ ಒಳ್ಳೇದಾಗ್ಲಿ, ಮತ್ತೆ ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ. ನೋಡಿ, ಫಾಲ್ಸ್ ಮೇಲೆ ಎಲ್ಲ ನಡ್ಕೊಂಡು ಹೋಗ್ತವ್ರೆ. ಅಲ್ಲಿ ತುಂಬಾ ಜಾರ್ಕೆ ಇರುತ್ತೆ, ಆದ್ರೂ ಅವ್ರಿಗೇನು ಭಯ ಇಲ್ಲ. ಇವಾಗ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ರಿಟರ್ನ್ ಹೋಗ್ತಿದ್ದೀವಿ. ಬನ್ನಿ ಹೋಗೋಣ ನದಿ ಮೇಲೆ. ಇವಾಗ ಬನ್ನಿ ಆಟ ಆಡ್ಕೊಂಡು ನದಿ ಮೇಲೆ ನಡ್ಕೊಂಡು ಹೋಗೋಣ. ನಂಗೆ ಭಯ ಆಗ್ತಿತ್ತು ಫಸ್ಟ್, ಅದಕ್ಕೆ ನಾನು ಆಟ ಆಡ್ಲಿಲ್ಲ. ನೋಡಿ, ನಾನು ಇವಾಗ ಆಟ ಆಡ್ತಿದ್ದೀನಿ. ನನ್ ಜೊತೆ ಯಾವ್ದೋ ಮಕ್ಳು ಆಟ ಆಡ್ತಿದ್ದಾರೆ. ಆಟ ಆಡಿ ನಾನು ಫುಲ್ಲು ಸುಸ್ತಾಗ್ಬಿಟ್ಟಿದ್ದೀನಿ ಗಾಯ್ಸ್. ಮತ್ತೆ ದೇವ್ರ ದರ್ಶನ ಮಾಡ್ಕೊಂಡು
ನೋಡ್ತಿದ್ದೀರಲ್ಲ ಗೈಸ್, ನದಿ ಮೇಲಿರುವ ಶಿವನ ಟೆಂಪಲ್ ನ ಎಲ್ಲರೂ ಬಂದು ಒಂದ್ಸರಿ ದರ್ಶನ ಮಾಡ್ಕೊಳ್ಳಿ. ಇಲ್ಲಿ ತುಂಬಾ ಚೆನ್ನಾಗಿದೆ ಪ್ಲೇಸು. ಗಿಡ ಮರ ನದಿ ಮತ್ತೆ ಶಿವಲಿಂಗನೂ ತುಂಬಾ ಚೆನ್ನಾಗಿದೆ. ಇಲ್ಲಿ ಬ್ಯಾಂಗ್ಳೂರಿಂದ 1 ಡೇ ಟ್ರಿಪ್ ಬಂದು ಶಿವಪ್ಪನ ದರ್ಶನ ಮಾಡ್ಕೊಂಡು ಹೋಗಿ. ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ಗೊತ್ತಲ್ಲ ಗೈಸ್? ನಮ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಥ್ಯಾಂಕ್ ಯು, ಬಾಯ್ ಬಾಯ್.